ಬೆಳಗಾವಿಯಲ್ಲಿ ಅಧಿಕಾರಿಗಳ ಮಧ್ಯೆ ಸಮನ್ವಯದ ಕೊರತೆ ಎದುರಾಗಿದೆ. ನದಿಗೆ ನೀರು ಬಂದರೂ ಬ್ಯಾರೇಜ್ ಗೇಟ್ ಎತ್ತಾ ಇಲ್ಲ ಅಧಿಕಾರಿಗಳು. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ 2.20 ಟಿಎಂಸಿ ನೀರು ಬಿಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನದಿಗೆ ನೀರು ಬಂದರೂ ಕೂಡ ಬ್ಯಾರೇಜ್ ಗೇಟ್ ಅನ್ನ ಎತ್ತಾ ಇಲ್ಲ ಅಧಿಕಾರಿಗಳು. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ಈಗಾಗಲೇ 2.20 ಟಿಎಂಸಿ ನೀರನ್ನ ಬಿಡೋದಕ್ಕೆ ತೀರ್ಮಾನ ಆಗಿದೆ. ದಿನಕ್ಕೆ 4800 ಕ್ಯೂಸೆಕ್ ನೀರನ್ನ ಹರಿಬಿಡ್ತಿರುವಂತಹ ಜಲಾಶಯದ ಅಧಿಕಾರಿಗಳ ಮಧ್ಯೆನೇ ಈಗ ಸಮನ್ವಯದ ಕೊರತೆ ಎದುರಾಗಿದೆ. ವಿಚಾರ ತಿಳಿದಿದ್ರೂ ಕೂಡ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರಂತೆ. ಸುಣಧೋಳಿ ಮೂಡಲಗಿ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್, ಈ ಕಂಬ ಬ್ಯಾರೇಜ್ ಜಲಾವೃತದ ಮುಂದೆ ನೀರು ಹರಿದು ಹೋಗೋದಕ್ಕೆ ಅನುವನ್ನ ಮಾಡಿಕೊಡ್ಬೇಕಾಗಿತ್ತು ಅಧಿಕಾರಿಗಳು. ಆದರೆ ನೀರು ಬಿಡೋ ವಿಚಾರ ತಿಳಿದಿದ್ರೂ ಕೂಡ ಗೇಟ್ ಓಪನ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇವರ ನಿರ್ಲಕ್ಷ್ಯದಿಂದ ಈಗ ಜನರು ಬೇಸತ್ತು ಹೋಗಿದ್ದಾರೆ. ಅಧಿಕಾರಿಗಳ ಮಧ್ಯೆನೇ ಸಮನ್ವಯತೆ ಬರ್ತಾ ಇಲ್ಲ, ಮೂಡ್ತಾ ಇಲ್ಲ ಅಂತ. ಬ್ರಿಡ್ಜ್ ಮೇಲೆ ಯಾರು ಓಡಾಡಬಾರ್ದು ಅಂತ ಮೂಡಲಗಿ ತಹಶೀಲ್ದಾರ್ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ನೋಡ್ತಾ ಇದ್ದೀರಾ ನೀವು. ನೀರು ಬಿಡುವಂತ ವಿಚಾರ ಗೊತ್ತಿದ್ರೂ ಕೂಡ ಗೇಟ್ ಅನ್ನ ಓಪನ್ ಮಾಡಿಲ್ಲ. ಹಾಗಾಗಿ ಈಗ ನೀರು ಈ ರೀತಿಯಾಗಿ ಹರಿತಾ ಇದೆ. ಸದ್ಯಕ್ಕೆ ಆ ಒಂದು ಬ್ರಿಡ್ಜ್ ಮೇಲೆ ಯಾರು ಕೂಡ ಓಡಾಡಬಾರ್ದು ಅಂತ ಈಗಾಗಲೇ ತಹಶೀಲ್ದಾರ್ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಿಗಳ ಮಧ್ಯೆನೇ ಈ ರೀತಿಯಾಗಿ ಕಮ್ಯುನಿಕೇಶನ್ ಗ್ಯಾಪ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿ ಆಗೋದ್ರೆ ಹೆಂಗೆ ಅಂತ ಜನರಿಗೆ ಸಂದೇಶವನ್ನು ರವಾನೆ ಮಾಡಬೇಕಾಗಿರೋರೇ ಅವರು, ಜನರಿಗೆ ಆದೇಶ ಕೊಡಬೇಕಾಗಿರೋರೇ ಅವರು. ಆದರೆ ಅವರ ಮಧ್ಯೆನೇ ಸಮನ್ವಯತೆ ಮೂಡ್ತಾ ಇಲ್ಲ. ನೀರು ಬಿಡ್ತಾರೆ ಅನ್ನುವಂಥ ವಿಚಾರ ತಿಳಿದಿದ್ರು ಕೂಡ ಗೇಟನ್ನು ಓಪನ್ ಮಾಡದೆ ಈ ರೀತಿಯಾಗಿ ನೀರು ಬ್ರಿಡ್ಜ್ ಮೇಲೆ ಹರಿಯೋದಕ್ಕೆ ಅಧಿಕಾರಿಗಳೇ ಕಾರಣ ಆಗ್ತಿದ್ದಾರೆ. ಅವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಆಗ್ತಾ ಇದೆ. ನದಿಗೆ ನೀರು ಬಂದರೂ ಕೂಡ ಈ ಬ್ಯಾರೇಜ್ ಗೇಟ್ಗಳನ್ನು ಮಾತ್ರ ಓಪನ್ ಮಾಡ್ತಾ ಇಲ್ಲ, ಎತ್ತುತ್ತಾ ಇಲ್ಲ ಅಧಿಕಾರಿಗಳು. ಇದನ್ನು ಸದ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಗಮನ ಹರಿಸಿ ಅದಕ್ಕೆ ತಕ್ಕಂತೆ ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಮೂಡೋದಕ್ಕೆ ಅವರೇ ಕಾರಣ ಆಗಬೇಕಾಗುತ್ತೆ.